ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು ಈ 15,000 ಶಿಕ್ಷಕರ ನೇಮಕಾತಿಗೆ ಏನು ಸಂಬಂಧಪಟ್ಟಿದ್ದು. ಸೊ ಆಲ್ರೆಡಿ ನೋಟಿಫಿಕೇಶನ್ ಆಗಿಬಿಟ್ಟಿದೆ ಮತ್ತು ಜೊತೆಗೆ ಅಪ್ಲಿಕೇಶನ್ ಡೇಟ್ ಕೂಡ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಏನು ಬಿ ಎಡ್ ಎಲ್ಲ ಕಂಪ್ಲೀಟ್ ಆಗಿದ್ದು ಎಲ್ಲ ಅಭ್ಯರ್ಥಿಗಳು ಸೊ HSTR ಎಕ್ಸಾಮ್ ಆಗಿರ್ಬೋದು, GPSTR ಎಕ್ಸಾಮ್ ಆಗಿರ್ಬೋದು, ಸೊ ಮತ್ತು PSTR ಆಗಿರ್ತಕ್ಕಂಥ ಪರೀಕ್ಷೆಗಳನ್ನು ನೀವು ಬರೀಬೋದು. ಜೊತೆಗೆ ಅಲ್ಲಿ ಏನೇನು ಕ್ವಾಲಿಫಿಕೇಶನ್ ಇದ್ರು ಅಂದರೆ ಸೊ ಬಿ ಎಡ್ ಅಷ್ಟೇ ನಾನು ಕಂಪ್ಲೀಟ್ ಮಾಡಿದ್ರು HSTR ಎಕ್ಸಾಮ್ ಅಷ್ಟೇ ಬರೀಬೋದು. ಉಳಿದಿರ್ತಕ್ಕಂಥದ್ದು ಏನು ಕ್ವಾಲಿಫೈ ಆಗಿರ್ತಕ್ಕಂತಹ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ನ ಏನು ಪಾಸ್ ಆಗಿದ್ರು ಅಂದರೆ TET, ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನೇನು ನೀವು ಡಿಗ್ರಿ ಮಾಡಿದ್ರು, ಜೊತೆಗೆ ಪೇಪರ್ 2 ಪಾಸ್ ಮಾಡಿದವರು GPSTR HSTR ಎರಡೂ ಎಕ್ಸಾಮ್ ಬರೀಬೋದು. ಮತ್ತು DED ಮಾಡಿ ಏನು ಪೇಪರ್ 1 ಬರೀದ್ರು ಸೊ ಅವರು PSTR ಎಕ್ಸಾಮ್ ಬರೀಬೋದು. ಹಾಗಾಗಿ ಎಲ್ಲ ಅಭ್ಯರ್ಥಿಗಳು ನಾನು ನೋಡಿದ ಒಂದು ಪ್ರಕಾರ ಸೊ ಮಲ್ಟಿ ಆಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಇರತಕ್ಕಂಥ ಅಭ್ಯರ್ಥಿಗಳು ಅತಿ ಹೆಚ್ಚು ಅದಾರೆ. ಅಂದರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಶಿಕ್ಷಕರ ನೇಮಕಾತಿಯ ಪರೀಕ್ಷೆ ಬರಲು ಅವರು ಅರ್ಹರಾಗಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲ ನೋಡ್ಬೋದು, ಪ್ರಮುಖವಾಗಿ ಏನೆಲ್ಲ ಅಭ್ಯರ್ಥಿಗಳು ಏನು ಸ್ಟಡಿ ಮಾಡ್ತಿದ್ರು ಸ್ಟಡಿ ಮಾಡಿ ಬುಕ್ಕು ಜೊತೆಗೆ ನೀವು ನೆಟ್ ಆಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ನ್ಯೂ ಸಿಲೆಬಸ್ ವೈಸ್ ಪ್ರಕಾರ ನೀವು ಸ್ಟಡಿ ಮಾಡಿ. ಯಾಕಂದರೆ ಕೆಲವೊಂದು ಸಿಲೆಬಸ್ ಪ್ರಮುಖವಾಗಿ ಬದಲಾವಣೆಗಳು ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲ ಸ್ನೇಹಿತರು ಸೊ ನಾವು ಆಲ್ರೆಡಿ PDF ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ, ಸೊ ಅದನ್ನೆಲ್ಲ ಯೂಸ್ಫುಲ್ ಮಾಡ್ಕೊಳ್ಳಿ. ಹಾಗಾಗಿ ಈಗ ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ನೋಡಿ, ಈಗ ನಾವು ಪೇಪರ್ 1 300, ಪೇಪರ್ 2 300 ಕೊಡ್ತಿದ್ವಿ. ಸೊ ಇವತ್ತು ನಾಳೆ ಪ್ರಮುಖವಾಗಿರ್ತಕ್ಕಂಥ ಒಂದು ನಾವು ಆಫರ್ ಕೊಡ್ತಿದ್ದೀವಿ. ಸೊ ಯಾರ್ಯಾರಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಸೊ ಇವತ್ತು ನಾಳೆ ಒಳಗೆ ತಗೊಂಡ್ರೆ ಸೊ ನಾವೇನು ಮಾಡ್ತೀವಿ, ಪೇಪರ್ 1 100, ಪೇಪರ್ 2 100 ಅಂದರೆ 200 ರುಪೀಸ್ಗೆ ಸಮಗ್ರವಾಗಿ ಅಲ್ಲಿ ಬರ್ತಕ್ಕಂತಹ ಪೇಪರ್ ಒಳಗಿನ ಎಲ್ಲ ಸಬ್ಜೆಕ್ಟ್ಗಳು ಪೇಪರ್ 1 ಜೊತೆಗೆ ಪೇಪರ್ 2 ಬರ್ತಕ್ಕಂಥ ನಿಮ್ದು ಆಪ್ಷನಲ್ ಸಬ್ಜೆಕ್ಟ್ ಏನು ಅವೆಲ್ಲ ಸಬ್ಜೆಕ್ಟ್ಗಳು ನ್ಯೂ ಸಿಲೆಬಸ್ ವೈಸು, ಜೊತೆಗೆ ಪ್ಲಸ್ಸು ನಿಮಗೇನಾದರೂ ಎಕ್ಸ್ಟ್ರಾ ಆ ಸಬ್ಜೆಕ್ಟ್ ವೈಸ್ ಏನಾದರೂ ಎಕ್ಸ್ಪ್ಲನೇಷನ್ ಆಗಿರ್ಬೋದು, ಇನ್ಫಾರ್ಮೇಷನ್ ಇದ್ದರೆ ಆ PDF ನೋಟ್ಸು ಪ್ಲಸ್ ಅಂದರೆ ನಾವು ಡೈಲಿ ಏನು ಮಾಡ್ತಿದ್ವಿ ಸೊ ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ ಅಂದರೆ ಯಾರು ನೋಟ್ಸ್ ತಗೊಂತಿರೋ ಅವರು ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ನಲ್ಲಿ ನಾವೇನು ಮಾಡ್ತೀವಿ ಜಾಯಿನ್ ಮಾಡಿಸ್ಕೊಂಡು ಎಕ್ಸ್ಟ್ರಾ ಆಗಿರ್ತಕ್ಕಂಥ ಏನಾದರೂ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಸೊ ಏನಾದರೂ ವಿಷಯದ ವಿವರಣೆ ಆಗಿರ್ಬೋದು, ಫೈಲ್ಸ್ ಆಗಿರ್ಬೋದು, ನೋಟ್ಸ್ ಇದ್ದರೆ ನಾವು ಅದಕ್ಕೆ ಸೆಂಡ್ ಮಾಡ್ತಿದ್ದೀವಿ. ಸೊ ಈ 3 ಬೆನಿಫಿಟನ್ನು ನೀವು ಪಡ್ಕೋಬೋದು. ಸೊ ಹಾಗಾಗಿ ಈ PDF ನೋಟ್ಸ್ ಯಾರು ತಗೊಂಡಲ್ಲೋ ಎಲ್ಲ ಸ್ನೇಹಿತರು ನೀವು ತಗೊಳ್ಳಿ, ಯೂಸ್ಫುಲ್ ಮಾಡ್ಕೊಳ್ಳಿ. ಕೇವಲ ಕಡಿಮೆ ದರದಲ್ಲಿ ಅಂದರೆ ಇಡೀ ಕರ್ನಾಟಕದಲ್ಲೇ ಕಡಿಮೆ ಆಗಿರ್ತಕ್ಕಂಥ ದರದಲ್ಲೇ ಕೊಡ್ತಿರ್ತಕ್ಕಂಥ PDF ನೋಟ್ಸು ಸೊ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ನಾವು ಕೊಡ್ತಿದ್ದೀವಿ. ಏನು ಕನ್ನಡ ಪಾರ್ಟಿನ ಏನಿದೆಯೋ ಸೊ ಈ ಚಾನಲ್ ವತಿಯಿಂದ ಸೊ ಎಲ್ಲರಿಗೂ ಅನುಕೂಲ ಆಗಲಿ. ಸೊ ಯಾಕಂದರೆ ಈ ಟೈಮ್ನಲ್ಲಿ ಸೊ ನೀವು ಆ ಬುಕ್ಸ್ಗಳು ಹುಡ್ಕೋದ್ರೆ ಸಿಲೆಬಸ್ನಲ್ಲಿ ಸಿಗೋದಿಲ್ಲ. ನೋಡ್ಬೋದು, ಪ್ರಮುಖವಾಗಿ ಈ ನ್ಯೂ ಸಿಲೆಬಸ್ ವೈಸು ನೀವು ಪುಸ್ತಕಗಳಲ್ಲಿ ಸೊ ಡಿಫ್ರೆಂಟ್ ಆಗಿರ್ತಕ್ಕಂಥ ಪುಸ್ತಕಗಳನ್ನು ತಗೋಬೇಕಾಗುತ್ತದೆ. ಹಾಗಾಗಿ ಸೊ ನ್ಯೂ ಸಿಲೆಬಸ್ ವೈಸೇ ನಾವೇನು ಮಾಡ್ತಿದ್ವಿ ಸೊ ಅದಕ್ಕೆ ಆಗಿರ್ತಕ್ಕಂತಹ PDF ನೋಟ್ಸು ಜೊತೆಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನಾದರೂ PDF ಇದ್ದರೆ ಸೊ ನಾವು ಸೆಂಡ್ ಮಾಡ್ತಿದ್ದೀವಿ. ಹಾಗಾಗಿ ಎಲ್ಲ ಸ್ನೇಹಿತರು ನೀವು ಇದನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ನೋಡ್ಬೋದು, ಇದು PDF ಪ್ರೈಸು ಹೆಚ್ಚು ಕಮ್ಮಿ ಆಗುತ್ತೆ ಇವತ್ತು ನಾಳೆ. ಅಂದರೆ ನಾವು ಕೊಡ್ತಿದ್ದೀವಿ ಸ್ವಲ್ಪ ಎಲ್ಲ ಅಭ್ಯರ್ಥಿಗಳು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಸೊ 200 ರುಪೀಸ್ಗೆ ಪೇಪರ್ 1 ಪೇಪರ್ 2 ಕಳಿಸ್ತಿದ್ದೀವಿ. ಸೊ ಅದನ್ನ ಯೂಸ್ಫುಲ್ ಮಾಡ್ಕೊಳ್ಳಿ. ತದನಂತರ 2 ಡೇಸ್ ಆದಮೇಲೆ ನಾವು ಮತ್ತು ಮೇನ್ ಏನಾಗಿರ್ತಕ್ಕಂಥ ಪ್ರೈಸ್ ಇದೆಯೋ ಸೊ ಅದೇ ಇಡ್ತೀವಿ. ಹಾಗಾಗಿ ಯಾರು ನೋಡ್ತಿದ್ರೋ, ಯಾರು ತಗೊಂಡಿಲ್ಲೋ, ಯಾರು ತಗೋಬೇಕು ಅನ್ನಿಸ್ತಿದೋ ಸೊ ನೀವು ತಗೊಳ್ಳಿ ಅಂತ ಹೇಳ್ತೀನಿ. ಜೊತೆಗೆ ಈ ಶಿಕ್ಷಕರ ನೇಮಕಾತಿಯ ಆಲ್ ಸಬ್ಜೆಕ್ಟ್ ನಿಮ್ಮ ಏನು ಸಬ್ಜೆಕ್ಟ್ ಇದೆಯೋ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕೊಡ್ತಿದ್ದೀವಿ. ಅಲ್ಲಿ ಕನ್ನಡ ಮೀಡಿಯಮ್ನೂ ಇರುತ್ತೆ, ಇಂಗ್ಲೀಷ್ ಮೀಡಿಯಮ್ನೂ ಇರುತ್ತೆ. ಸೊ ನೀವು ಯಾವುದು ಬೇಕೋ ಅದನ್ನು ನೀವು ಕಳಿಸ್ತೀವಿ ಅಂತ ಹೇಳ್ತೀನಿ, ಯಾವ ಮೀಡಿಯಮ್ ನಿಂತು ಅನ್ನೋದು. ಸೊ ಸಬ್ಜೆಕ್ಟ್ ಯಾವುದು ಅನ್ನೋದು ಹಾಕಿದರೆ ಸೊ ಇಲ್ಲಿ ಕೆಳಗೆ ಶೋ ಆಗ್ತಿರತಕ್ಕಂತಹ ನಂಬರ್ಗೆ ಸೊ ನೀವು ಮೆಸೇಜ್ ಮಾಡಿ, ಕಾಲ್ ಮಾಡಬೇಡಿ. ಮೆಸೇಜ್ ಮಾಡುವ ಮುಖಾಂತರ ನೀವು PDF ನೋಟ್ಸ್ಕೊಂಡು ಪಡಿಬೋದು. ಇದೇ ನಂಬರ್ಗೆ ಫೋನ್ಪೇ ಇದೆ. ಸೊ 200 ರುಪೀಸ್ ಫೋನ್ಪೇ ಮಾಡುವುದರ ಮುಖಾಂತರ ನೀವು ಯಾವ ಎಕ್ಸಾಮ್ಗೆ ಎಲಿಜಿಬಲ್ ಇದ್ದೀರಾ ಸೊ ನಿಮ್ಮ ಸಬ್ಜೆಕ್ಟ್ ಯಾವುದು ಮೇನು ಅನ್ನೋದು ಅಷ್ಟು ಹಾಕಿದರೆ ನಾವು ಕಳಿಸ್ತೀವಿ ಅಂತ ಹೇಳ್ತೀನಿ. ಜೊತೆಗೆ ಪ್ಲಸ್ ಏನಪ್ಪ ಅನ್ನೋದಾದರೆ ನಾವು ಅಪ್ಡೇಟ್ ಮಾಡ್ತಾ ಹೋಗಿದ್ದೀವಿ. ಸೊ ವಾಟ್ಸಪ್ ಗ್ರೂಪ್ನಲ್ಲಿ ಯಾರು ನೋಟ್ಸ್ ತಗೊಂತೀರೋ ಅಷ್ಟೇ ಆ ಗ್ರೂಪ್ನಲ್ಲಿ ಜಾಯಿನ್ ಮಾಡಿಸ್ತೀವಿ. ಸೊ ಇಲ್ಲಿ ಉಳಿದಿರ್ತಕ್ಕಂಥ 50 ದಿನಗಳ ಏನು ನಿಮ್ಮದು ಎಕ್ಸಾಮ್ ಮುಗಿತಿತ್ತು ಸೊ ಅಲ್ಲಿವರೆಗೂ ನಾವು ಅಲ್ಲಿ ಇನ್ಫಾರ್ಮೇಷನ್ ಕೊಡ್ತಿರ್ತೀವಿ. ಸೊ ಅದನ್ನ ಯೂಸ್ಫುಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಪ್ಲಸ್ ಏನಪ್ಪ ಅನ್ನೋದಾದರೆ ಈಗ ಬರ್ತಕ್ಕಂಥ ಸುಮಾರು ವಿಲೇಜ್ ಅಕೌಂಟ್ ನೋಡ್ಬೋದು, ಅಕೌಂಟ್ ಆಫೀಸರ್ಗೆ ಇರ್ತಕ್ಕಂತಹ ಅವು ಕೂಡ PDF ನೋಟ್ಸ್ ಇದ್ದಾವೆ. ಸೊ ಪೇಪರ್ 1 ಪ್ಲಸ್ ಪೇಪರ್ 2 ಅವು 100 + 100 200ಗೆ
ನಾವು PDF ನೋಟ್ಸ್ಗಳನ್ನು ಕಳಿಸ್ತೀವಿ ಸಮಗ್ರವಾಗಿ. ಮ್ಯಾಕ್ಸಿಮಮ್ ಫೈಲ್ಸ್ ಅಂತ ಹೇಳ್ಬೋದು. ಸುಮಾರು 100ಕ್ಕಿಂತ ಹೆಚ್ಚು PDF ಅಂದರೆ 100 PDF ಫೈಲ್ಸ್ಗಳನ್ನು ನಾವು ಕಳಿಸ್ತಿದ್ದೀವಿ. ಸೊ ಅತಿ ಹೆಚ್ಚು ಆಗಿರ್ತಕ್ಕಂಥ PDF ನೀವು ಪಡ್ಕೋಬಹುದು. ಜೊತೆಗೆ ಮತ್ತು ಈಗ ಬರ್ತಕ್ಕಂತಹ ಮತ್ತೆ ನೀವು ನೋಟಿಫಿಕೇಶನ್ ಆಗುವ ಸಾಧ್ಯತೆ ಅನ್ನೋದಾದ್ರೆ ಸೊ FDA STA ಎಕ್ಸಾಮ್ಗೆ ನೋಟಿಫಿಕೇಶನ್ ಆಗುತ್ತೆ ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ. ಸೊ ನೀವು ಅಡ್ವಾನ್ಸ್ ಆಗಿ ಯಾರು ಅದಕ್ಕೆ ಎಲಿಜಿಬಲ್ ಇದ್ರು, ಸೊ PUC ಏನು ಕಂಪ್ಲೀಟ್ ಮಾಡಿದ್ರು ಅವರು STA ಎಕ್ಸಾಮ್ಗಳು ಹಾಕ್ಬೋದು. ಸೊ ಡಿಗ್ರಿ ಕಂಪ್ಲೀಟ್ ಮಾಡಿದವರು FDA ಎಕ್ಸಾಮ್ಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಜೊತೆಗೆ ನೋಡ್ಬೋದು ಪ್ರಮುಖವಾಗಿ ಎಲ್ಲ ಸ್ನೇಹಿತರು ಈ SDA FDA ನೋಡ್ಬೋದು ಈಗ ಆಲ್ರೆಡಿ ಗೆಜೆಟ್ನಲ್ಲಿ ಬಿಟ್ಟಿದ್ದಾರೆ. ಸೊ ನಾವು ಪೇಪರ್ 1 GK ಮಾಡ್ತೀವಿ ಅಂದರೆ ಇಲ್ಲಿರ್ತಕ್ಕಂಥದ್ದು ಹಲವಾರು ರೀತಿ GK ಬರುತ್ತೆ. ಪೇಪರ್ 2 ಕಮ್ಯುನಿಕೇಶನ್ ಪೇಪರ್ ಅಂದರೆ ನೋಡ್ಬೋದು ಜನರಲ್ ಕನ್ನಡ, ಜನರಲ್ ಕಂಪ್ಯೂಟರ್ ಆಗಿರ್ಬೋದು ಮತ್ತು ಜನರಲ್ ಇಂಗ್ಲೀಷ್ ಈ ರೀತಿ ಇರುತ್ತೆ. ಸೊ ಆಲ್ರೆಡಿ ನಾವು ಅಡ್ವಾನ್ಸ್ ಆಗಿ ನೋಟ್ಸ್ಗಳನ್ನು ಸೊ ಸಿಲೆಬಸ್ ವೈಸ್ ಪ್ರಕಾರ ನಾವು ಏನು ಮಾಡಿದ್ದೀವಿ ನೋಟ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ದೀವಿ. ಹಾಗಾಗಿ ಎಲ್ಲ ಸ್ನೇಹಿತರು ನೀವು ಯಾವ ಎಕ್ಸಾಮ್ ಎಲಿಜಿಬಲ್ ಇದ್ದೀರಾ ಸೊ ನೀವು ವಾಟ್ಸಪ್ ಮುಖಾಂತರ ಸೊ ನಾನು ಈ ಎಕ್ಸಾಮ್ ಎಲಿಜಿಬಲ್ ಇದ್ದೀನಿ. ಸೊ ಶಿಕ್ಷಕರ ನೇಮಕಾತಿ ಆದರೆ ಉದಾಹರಣೆ ಹೇಳ್ಬೇಕಾದ್ರೆ ಸೊ ನಾನು HSTR ಹಿಸ್ಟ್ರಿ ಅಂತ ಹಾಕಿದ್ರೆ ಸಾಕು, ಪೇಪರ್ 1 ಪೇಪರ್ 2 ಎರಡು ಕಳಿಸ್ತೀವಿ. ಮತ್ತು ಸೆಕೆಂಡ್ ಒನ್ ವಿಲೇಜ್ ಅಕೌಂಟ್ ನಾವು ಎಕ್ಸಾಮ್ ಬರಿತಿದ್ದೀವಿ ಅನ್ನೋದಾದರೆ ಸೊ ಪೇಪರ್ 1 ಪೇಪರ್ 2 ಕಳಿಸ್ತೀವಿ. ಮತ್ತು FDA STA ಯಾವ ಎಕ್ಸಾಮ್ ಗೊತ್ತೀರಾ ಪೇಪರ್ 1 ಸೊ ಪೇಪರ್ 2 ನಾವು ಕಳಿಸ್ತೀವಿ ಅಂತ ಹೇಳ್ತೀನಿ. ಹಾಗಾಗಿ ನೋಡ್ಬೋದು ಈಗ ಇರ್ತಕ್ಕಂಥ ಯಾವುದೇ ಎಕ್ಸಾಮ್ಗಳಿಗೆ ಸೊ ನೀವು ಯಾವ ಎಕ್ಸಾಮ್ ಗೊತ್ತಿದ್ದೀರಾ ಸೊ ಆ ಎಕ್ಸಾಮ್ಗಳ ನೀವು ಟೈಪ್ ಮಾಡಿ ಹಾಕಿದರೆ ಸೊ ನೋಟ್ಸ್ಗಳನ್ನು ಕಳಿಸ್ತೀವಿ ಅಂತ ಹೇಳ್ತೀನಿ. ಹಾಗಾಗಿ ಈ PDF ಫೈಲ್ಸಲ್ಲಿ ನಾವು ಪ್ರೈಸ್ ಬದಲಾವಣೆಗಳಾಗ್ತವೆ. ಸೊ ನಾವು ಪೇಪರ್ 1ಗೆ 300 ಪ್ಲಸ್ ಪೇಪರ್ 2ಗೆ 300 ಅಂದರೆ 600ಗೆ ನಾವು PDF ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಸೊ ಇವತ್ತು ನಾಳೆ ಕೇವಲ 200 ರೂಪೀಸ್ಗೆ PDF ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಮತ್ತು ನೀವು ಆ ಡೇಟ್ ಬಿಟ್ಟು ಅಂದರೆ 2 ದಿನ ಬಿಟ್ಟು ಏನಾದರೂ ಮೆಸೇಜ್ ಮಾಡಿದರೆ ಮತ್ತು 300 ರೂಪೀಸ್ ಕಳಿಸ್ತೀವಿ. ಸೊ ಹಾಗಾಗಿ ನೀವು ಯಾರು PDF ನೋಟ್ಸ್ ತಗೊಂಡಿಲ್ಲೋ ಸೊ ನಿಮಗೆ ಬೇಕನ್ನೋರು ಈಗಲೇ ತಗೊಳ್ಳಿ ಅಂತ ಹೇಳ್ತೀನಿ, ಇವತ್ತು ಅಥವಾ ನಾಳೆ. ಹಾಗಾಗಿ ಈ ಶಿಕ್ಷಕರ ನೇಮಕಾತಿ ಏನು ಓದ್ತಿದ್ರು ಎಲ್ಲ ಸ್ನೇಹಿತರು ಆಗಿರ್ಬೋದು ಸೊ ನೀವು ಸಿಲೆಬಸ್ ವೈಸ್ ಪ್ರಕಾರ ಸ್ಟಡಿ ಮಾಡಬೇಕಾಗುತ್ತದೆ. ಜೊತೆಗೆ ಬಿಟ್ಟು ಎಕ್ಸ್ಟ್ರಾ ನಿಮ್ಮ ಸಬ್ಜೆಕ್ಟ್ ಆಪ್ಷನಲ್ ಸಬ್ಜೆಕ್ಟ್ ಏನಾದರೂ ಕ್ವಶನ್ಗಳನ್ನು ಬಿಟ್ಟರು ನೀವು ಬಿಡಬಾರ್ದು. ಅಂದರೆ ಯಾವುದೇ ಎಕ್ಸಾಮ್ನಲ್ಲಿ ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಕ್ವಶನ್ಗಳಿದ್ರೆ ಸೊ ಅವನ್ನೆಲ್ಲ ಕ್ಯಾಚ್ ಮಾಡ್ಕೊಂಡು ನೀವು ಸ್ಟಡಿ ಮಾಡಿ. GK ಪೇಪರ್ ಎಲ್ಲಾದ್ರೂ ಕೇಳ್ಬೋದು ಸಬ್ಜೆಕ್ಟು, ಅದು ಉದಾಹರಣೆ ಅಂತ ಗೊತ್ತು. ಸೊ ಉಳಿದಿರ್ತಕ್ಕಂಥ ವ್ಯಾಲ್ಯೂ ಎಜುಕೇಷನ್ ಆಗಿರ್ಬೋದು, ಸೈಕಾಲಜಿ ಆಗಿರ್ಬೋದು, ಕನ್ನಡ ಇಂಗ್ಲೀಷ್ ಆಗಿರ್ಬೋದು, ಸೊ ಮೆಂಟಲ್ ಅಬಿಲಿಟಿ, ಸೊ ಇದು GK ಪೇಪರ್ನಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸಿದೆ. ಆಲ್ ಎಕ್ಸಾಮ್ಗಳಲ್ಲಿ GK ಪೇಪರ್ ಕಾಮನ್ ಆಗಿಬಿಟ್ಟಿದೆ. ಪ್ಲಸ್ ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ ಇರುತ್ತೆ, ಇಲ್ಲಿ ಉಳಿದಿರ್ತಕ್ಕಂಥ ಎಕ್ಸಾಮ್ ಆದರೆ ಮತ್ತು ಶಿಕ್ಷಕರ ನೇಮಕಾತಿಯಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ. ಸೊ ಹಾಗಾಗಿ ಎಲ್ಲ ಸ್ನೇಹಿತರು ಗಮನದಲ್ಲಿಟ್ಕೊಂಡು ನೀವು ಉಳಿದಿರ್ತಕ್ಕಂಥ ಇನ್ನು 50 ದಿನಗಳಲ್ಲಿ ನೀವು ಎಕ್ಸಾಮನ್ನು ತಯಾರು ಮಾಡಿ ಉಳಿದಿರ್ತಕ್ಕಂಥ ಹೊರಗಿನ ಸಮಯವನ್ನು ವೇಸ್ಟ್ ಮಾಡದೆ ನಿಮ್ಮ ಸಮಯವನ್ನು ಅಧ್ಯಯನದ ಕಡೆ ಗಮನವನ್ನು ಕೊಟ್ಟು ಸಂಪೂರ್ಣವಾಗಿ ಆ ಎಕ್ಸಾಮನ್ನು ಪಾಸ್ ಮಾಡುವ ಒಂದು ಸ್ಟ್ರಾಟಜಿ ಡೈಲಿ ಸ್ಟಡಿ ಟೈಮ್ ಟೇಬಲ್ ಹಾಕ್ಕೊಂಡು ಅಧ್ಯಯನವನ್ನು ಮಾಡಿ ಅಂತ ಹೇಳ್ತೀನಿ. ಹಾಗಾಗಿ ಎಲ್ಲ ಸ್ನೇಹಿತರಿಗೆ ನಾನು ಮುಂದಿನ ತರಗತಿಯಲ್ಲಿ ಸೊ ಇದಕ್ಕೇನಾದರೂ ಅಪ್ಡೇಟ್ ಇದ್ದರೆ ಸೊ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಈ ಯೂಟ್ಯೂಬ್ನಲ್ಲಿ. ಸೊ ನಾನು ಮುಂದಿನ ತರಗತಿಯಲ್ಲಿ ಬೇರೆ ವಿಷಯದೊಂದಿಗೆ ಸಿಗ್ತೀನಿ. ಸೊ ಎಲ್ಲರಿಗೂ ಧನ್ಯವಾದ.